ದೆಹಲಿಯಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆಯಿತು. ಶ್ರೀನಗರದಲ್ಲಿ ಠಾಣೆಯಲ್ಲಿ ಸ್ಫೋಟ ಆಯಿತು. 360 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ವಶಕ್ಕೆ ಪಡೆದಿದ್ರು. ಆ ವಶಕ್ಕೆ ಪಡೆದಂತ ಅಮೋನಿಯಂ ನೈಟ್ರೇಟ್ ಅನ್ನ ಶೇಖರಣೆ ಮಾಡಿ ಇಟ್ಟಿದ್ರು. ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಠಾಣೆಯಲ್ಲಿ ಬ್ಲಾಸ್ಟ್ ಆಗಿದೆ. ನಿನ್ನೆ ರಾತ್ರಿ 11:20 ಸುಮಾರಿಗೆ ನಡೆದಿರುವಂತಹ ಘಟನೆ ಇತ್ತು. ಬಹಳ ರಣಭೀಕರ ಸ್ಫೋಟ ಆಗಿರೋದು. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆ ಛಿದ್ರ ಪೊಲೀಸರು ಸೇರಿ 9 ಮಂದಿ ಮೃತಪಟ್ಟಿದ್ದಾರೆ. 27 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇರೋದು. ಸ್ಫೋಟದ ತೀವ್ರತೆ ಬಹಳವಾಗಿತ್ತು. 27 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಫರೀದಾಬಾದ್ನಲ್ಲಿ ವಶಪಡಿಸಿಕೊಂಡಿದ್ರು ಸ್ಫೋಟಕಗಳನ್ನ, ಅದನ್ನ ಠಾಣೆಯಲ್ಲಿ ಇರಿಸಿದ್ರು. ಅದು ಸ್ಫೋಟಗೊಂಡಿರೋದು ಅನ್ನುವಂತ ಮಾಹಿತಿ. ನೌಗಾಂ ಪೊಲೀಸ್ ಠಾಣೆಯಲ್ಲಿ ವೈಟ್ ಕಾಲರ್ ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಫರೀದಾಬಾದ್ನಲ್ಲಿ ಇತ್ತೀಚೆಗೆ ವಶಪಡಿಸಿಕೊಂಡಂತ ಈ ಸ್ಫೋಟಕಗಳನ್ನ ಸಂಗ್ರಹ ಮಾಡಿಟ್ಕೊಂಡಿದ್ರು. ಆ ಮಾದರಿಯನ್ನ ಹೊರತೆಗೆಯುವಂತಹ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿರೋದು. 27 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದೆ. 9 ಮಂದಿ ಪೊಲೀಸರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಈ ಡಾಕ್ಟರ್ ಮುಜಾಮಿಲ್ ಆತನ ಮನೆಯಿಂದ ವಶಕ್ಕೆ ಪಡೆದಿದ್ರು 360 ಕೆಜಿ ಸ್ಫೋಟಕಗಳು. ಅದನ್ನ ಶೇಖರಣೆ ಮಾಡಿಟ್ಕೊಂಡಿದ್ರು. ಅದನ್ನ ಹೊರತೆಗೆಯುವಂತಹ ಸಂದರ್ಭದಲ್ಲಿ ಮಹಜರು ಪ್ರಕ್ರಿಯೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಅನ್ನುವಂತ ಮಾಹಿತಿ. ಆದ್ರೆ ರಾತ್ರಿ 11:20 ಸುಮಾರಿಗೆ ನಡೆದಿರೋದು. ಆ ಸಂದರ್ಭದಲ್ಲಿ ಮಹಜರು ನಡೆಸ್ತಾ ಇದ್ರ ಅಥವಾ ಸ್ಫೋಟಕಗಳನ್ನ ಬೇರೆ ಕಡೆಯಲ್ಲಿ ಶೇಖರಣೆ ಮಾಡ್ತಾ ಇದ್ರ ಅಥವಾ ಬೇರೆ ಕಡೆ ಸಾಗಿಸ್ತಾ ಇದ್ರ, ಏನು ಎತ್ತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಂತೂ ಇದ್ದೇ ಇದೆ. 9 ಮಂದಿ ಪೊಲೀಸರು ಮೃತಪಟ್ಟಿರೋದು. 27 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಠಾಣೆಯಲ್ಲಿ ಪೊಲೀಸರಿದ್ರು, ಅದರ ಜೊತೆಯಲ್ಲಿ ಸಿಬ್ಬಂದಿ ಎಲ್ಲರೂ ಕೂಡ ಇದ್ರು, ನಾಗರಿಕರು ಕೂಡ ಇದ್ರು ಅನ್ನುವಂತ ಮಾಹಿತಿ. ಅವರು ಕೂಡ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬೇರೆ ಬೇರೆ ಆಸ್ಪತ್ರೆಗಳಿಗೆ ಈಗ ಸದ್ಯಕ್ಕೆ ದಾಖಲು ಮಾಡಲಾಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದ್ರೆ ಉಗ್ರರ ಬಳಿ ಜಪ್ತಿ ಮಾಡಿದ್ದಂತ ಬಾಂಬ್ ಠಾಣೆಯಲ್ಲೇ ಭೀಕರವಾಗಿ ಸ್ಫೋಟ ಆಗಿರೋದಿದೆಯಲ್ಲ, ಇದು ಸಾಕಷ್ಟು ಅನುಮಾನಗಳಿಗೂ ಕಾರಣ ಆಗ್ತಾ ಇದೆ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಈ ಸಿಸಿಟಿವಿಯ ವಿಡಿಯೋ ಒಂದು ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ. ಘಟನೆಯ ತೀವ್ರತೆಯನ್ನ ಈ ವಿಡಿಯೋ ವಿವರಿಸುತ್ತೆ. ಎಷ್ಟು ತೀವ್ರತೆಯಿಂದ ಕೂಡಿತ್ತು ಈ ಬ್ಲಾಸ್ಟ್ ಅನ್ನೋದು ಈ ಸಿಸಿಟಿವಿ ಫುಟೇಜಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸಿಸಿಟಿವಿ ವಿಡಿಯೋ ಈಗ ಲಭ್ಯ ಆಗಿದೆ. ಘಟನೆಯ ತೀವ್ರತೆಯನ್ನ ವಿವರಿಸ್ತಾ ಇದೆ ಈ ವಿಡಿಯೋ. ಜಮ್ಮು ಕಾಶ್ಮೀರದ ಶ್ರೀನಗರದ ನೌಗಾಂ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆದಿರುವಂತಹ ಬ್ಲಾಸ್ಟ್ ನ ಸಿಸಿಟಿವಿ ಫುಟೇಜಸ್, ಆ ಸೌಂಡ್ ಎಷ್ಟು ಜೋರಾಗಿತ್ತು, ಅದರ ಜೊತೆ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಏಕಾಏಕಿಯಾಗಿ ಸ್ಫೋಟ ಆಗಿರೋದು. ಪೊಲೀಸ್ ಠಾಣೆಯಲ್ಲಿ ಈ 360 ಕೆಜಿ ಸ್ಫೋಟಕಗಳನ್ನ ವಶಕ್ಕೆ ಪಡೆದು ಶೇಖರಿಸಿಟ್ಕೊಂಡಿದ್ರು. ಅದನ್ನ ಹೊರ ತೆಗಿತಾ ಇದ್ರು ಅಥವಾ ಮಹಜರು ನಡೆಸ್ತಾ ಇದ್ರು ಅಥವಾ ಏನಾಗ್ತಾ ಇತ್ತು ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲೂ ಸ್ಫೋಟಕಗಳು ಇದ್ದಿರೋದು. ಹಾಗಾಗಿ ಬಹಳ ಪ್ರಿಕಾಷನ್ಸ್ ತಗೊಳ್ಳಬೇಕಿತ್ತು. ಆದ್ರೆ ಅಂಥದ್ದು ಯಾವುದು ಆಗಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆಗಿರೋದು. ಸಿಸಿಟಿವಿ ಫುಟೇಜಸ್ ಅನ್ನ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈ ಅಮೋನಿಯಂ ನೈಟ್ರೇಟ್ ಇದೆಯಲ್ಲ, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಇದನ್ನ ಶೇಖರಣೆ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಸ್ಫೋಟಗಳು ಆಗತ್ತಾ ಇಲ್ಲವಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. 9 ಮಂದಿ ಮೃತಪಟ್ಟಿದ್ದಾರೆ ಸರ್ ಸ್ಟೇಷನ್ ನಲ್ಲಿ. ಇದನ್ನ ಸಾಮಾನ್ಯವಾಗಿ ಯಾವ ರೀತಿ ಇದನ್ನ ಸ್ಟೋರ್ ಮಾಡಬೇಕು, ಏನಿದು ಆಕ್ಚುಲಿ ಕಾಂಪೋನೆಂಟ್ಸ್ ಏನು, ಒಂದಷ್ಟು ಇದ್ರ ಬಗ್ಗೆ ನಮ್ಗೆ ನಾಲೆಜ್ ಕೊಡ್ಬೋದಾ? ಅಲ್ಲ ನೋಡಿ, ಈಗ ನೌಗಾಮಲ್ಲಿ ನಡೆಸತಕ್ಕಂಥ ಘಟನೆ ಇದು ಒಂದು ಆಶ್ಚರ್ಯ ಕೂಡ ಮತ್ತೆ ಸಂಶಯ ಕೂಡ. ಡೆಫಿನೆಟ್ಲಿ ಇದೊಂದು ಅನಾಹುತನೇ ಸರಿ. ಯಾಕಂದ್ರೆ ಇವ್ದೇನಾಗತ್ತೆ ಅಂದ್ರೆ ನೋಡಿ, ಇವ್ರು ಹೇಳ್ತಾ ಇರೋದು ಯಾಕೆ ಸಂಶಯ ಅಂದ್ರೆ, ಅಮೋನಿಯಂ ನೈಟ್ರೇಟ್ ನೋಡಿ, ದಟ್ ಇಸ್ ಎ ಕೆಮಿಕಲ್ ವಿಚ್ ಕೆನಾಟ್ ಕಂಬಸ್ಟ್ ಆನ್ ಇಟ್ಸ್ ಓನ್. ಅಂದ್ರೆ ಅದೇ ಡೆಟೋನೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕೆ ಒಂದು ಡೆಟೋನೇಟರ್ ಇಲ್ಲ ಪ್ರೈಮರ್ ಸಬ್ಸ್ಟೆನ್ಸ್ ಅಂತೀವಿ, ಇಲ್ಲ ಇಗ್ನೈಟಿಂಗ್ ಸಬ್ಸ್ಟೆನ್ಸ್ ಅಂತೀವಿ. ಈ ತರ ಯಾವ್ದಾರ ಇದ್ದಾಗ ಮತ್ತೆ ಹೀಟಿಂಗ್ ಸಬ್ಸ್ಟೆನ್ಸ್ ಯಾವ್ದಾದ್ರ ಅದ್ರ ಜೊತೆಗೆ ಸೇರಿದಲ್ಲಿ ಮಾತ್ರ ಅದು ಸ್ಫೋಟಗೊಳ್ಳೋದು. ರೈಟ್ ರೈಟ್ ಹೌದು. ಅಮೋನಿಯಂ ನೈಟ್ರೇಟ್ ಹಾಗೆ ಇಟ್ಟಲ್ಲಿ ಅದು ಸ್ಫೋಟ ಆಗೋದಿಲ್ಲ.
ಹಾ 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 ಈ ಅಮೋನಿಯಂ ನೈಟ್ರೇಟ್ ಅಂದ್ರೆ ಈ ಆ, ಒಂದಷ್ಟು ಈ ಆ, ಬೆಳೆ ಬೆಳೆಯುವಂತ ಸಂದರ್ಭದಲ್ಲಿ ಬಳಸುವಂತದ್ದು ಅದಕ್ಕೂ ಇದಕ್ಕೂ ಏನಾದ್ರೂ ವ್ಯತ್ಯಾಸಗಳಿದೆಯಾ? ಇದು ಅಮೋನಿಯಂ ನೈಟ್ರೇಟ್ ಇಟ್ಸ್ ಅನ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್, ವೆಲ್ ನೋನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತೀವಿ ನಾವು. ಓಕೆ. ಒಂದೇನಂದ್ರೆ ಇದು ಆಶ್ಚರ್ಯ, ಯಾಕಂದ್ರೆ ಅದು ಡೆಟರೇಟಿಂಗ್ ಸಬ್ಸ್ಟೆನ್ಸ್ ಹೇಗೆ ಬಂತು, ಆಮೇಲೆ ಹ್ಯಾಂಡಲ್ ಮಾಡ್ತಾ ಇರೋರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಫೋರೆನ್ಸಿಕ್ ಲ್ಯಾಬ್ ಅವರು. ಹಾ 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 ಸೊ ಅವ್ರಿಗೆ ಇದ್ರ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತ ಅವರು ಹೇಳ್ತಾರವ್ರು, ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ದಟ್ ಇಸ್ ವೈ ಸಸ್ಪಿಷನ್ ಅಂತ ಹೇಳಿದ್ದು ಒಂದು. ಆಮೇಲೆ ಇನ್ನೊಂದು, ನಾವು ಯೂಶಲಿ ರಾತ್ರಿ ಅರ್ಧರಾತ್ರಿಗೆ ಹೋಗ್ಬಿಟ್ಟು ಸ್ಯಾಂಪಲ್ಸ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಇಟ್ ಇಸ್ ನಾಟ್ ಎನ್ ಎಮರ್ಜೆನ್ಸಿ. ಸ್ಯಾಂಪಲ್ ಸೀಲ್ ಮಾಡಿ ಇದು ಮಾಡಿ ಅದನ್ನ ಲ್ಯಾಬ್ ಕಳಿಸ್ತಾರೆ ಹೊರತು ಲ್ಯಾಬ್ ಅವ್ರು ಬಂದು ಸ್ಟೇಷನ್ ಅಲ್ಲಿ ಸ್ಯಾಂಪಲ್ ತಗೊಳ್ಳೋದಿಲ್ಲ. ದಟ್ ಈಸ್ ವಾಟ್ ಇಸ್ ಸರ್ಪ್ರೈಸಿಂಗ್. ಯಾಕಂದ್ರೆ ಅಲ್ಲ, ಇನ್ನೊಂದು ಅನುಮಾನ ಅಂತಂದ್ರೆ ಇದು ನಿಮ್ಗೆ ಸಂಬಂಧ ಪಡೆದೇ ಇರೋ ಪ್ರಶ್ನೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ 11:20 ಆಗಿರೋದು ಈ ಬ್ಲಾಸ್ಟ್. ಆ ಸಂದರ್ಭದಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಹೊರಗೆ ತೆಗೆಯುವಂಥದ್ದು ಅಥವಾ ಮಹಜರು ನಡೆಸುವಂಥದ್ದು ಅಥವಾ ಅದನ್ನ ಶೇಖರಣೆ ಮಾಡೋದು ಅಥವಾ ಮತ್ತೊಂದು ಕಡೆಗೆ ತಗೊಂಡು ಹೋಗುವಂಥದ್ದು ಇಂಥದ್ದು ನಡೆಯುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಸರ್. ಅಲ್ಲ, ಡೆಫಿನೆಟ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಅದು. ನೋಡಿ, ಯೂಶಲಿ ನಾರ್ಮಲ್ ಪ್ರೊಸೀಜರ್ ಹೇಳ್ತೀನಿ, ಯಾವಾಗ ನಿಮ್ಗೆ ಅರ್ಥ ಆಗ್ತದೆ. ಏನಂದ್ರೆ ಒಮ್ಮೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಸೀಲ್ ಮಾಡಿದ್ರೆ, ಪೊಲೀಸ್ ಅವರು ಸೀಸ್ ಮಾಡಿದ್ರೆ, ಆ ಎವಿಡೆನ್ಸ್ ಅನ್ನ ನಾವು ಅದನ್ನ ತಕೊಂಡು ಅಲ್ಲೇ ಸ್ಥಳದಲ್ಲೇ ಮಹಾಜರ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಸೀಲ್ ಮಾಡಿ ಬಾಕ್ಸ್ ಮಾಡಿ ಅದನ್ನ ನಾವು ಆದಷ್ಟು ಬೇಗ ಫೋರೆನ್ಸಿಕ್ ಲ್ಯಾಬ್ ಅವ್ರಿಗೆ ಅವ್ರ ಸಮ್ಮುಖದಲ್ಲಿ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಸ್ಟೇಷನ್ ಅಲ್ಲಿ ತಂದಿಡೋದಿಲ್ಲ. ಕರೆಕ್ಟ್. ಸೊ ಈಗ ಆಯ್ತು, ಈಗ ಅರ್ಧರಾತ್ರಿ ಏನಾದ್ರು ಅವರು ಸೀಸ್ ಮಾಡಿದ್ರೆ ಅದೊಂದು, ಬಟ್ ಇದು ಮುಂಚಿತವಾಗಿ ಸೀಸ್ ಆಗಿರೋದು. ಸೊ ಅರ್ಧರಾತ್ರಿ ಸೀಸ್ ಮಾಡಿದ್ರು ಅರ್ಧರಾತ್ರಿ ಅಲ್ಲಿ ಬಂದು ಸ್ಯಾಂಪಲಿಂಗ್ ತಗೊಳ್ಳೋದಿಲ್ಲ, ನಾವು ಲ್ಯಾಬ್ ನಲ್ಲಿ ಪರೀಕ್ಷೆ ಮಾಡಿ ಸ್ಯಾಂಪಲಿಂಗ್ ತಗೊಳ್ಳೋದು. ದಟ್ ಇಸ್ ವಾಟ್ ಇಸ್ ಸಸ್ಪಿಷಿಯಸ್ ಅಷ್ಟೇ. ರೈಟ್. ಒಂದ್ ಸ್ವಲ್ಪ ಸಸ್ಪಿಷಿಯಸ್ ಅಂತೂ ಇದೆ. ಅದರ ಜೊತೆಲಿ ಈ ಅಮೋನಿಯಂ ನೈಟ್ರೇಟ್ ನೀವಾಗ್ಲೇ ಹೇಳಿದ್ರಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಹೌದು, ಆದ್ರೆ ಅದರ ಕಾಂಟ್ಯಾಕ್ಟ್ಗೆ ಬೇರೆ ಏನಾದ್ರೂ ಬಂದಂತ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಎಕ್ಸ್ಪ್ಲೋಷನ್ಸ್ ಆಗೋದು ಅಂತ. ಈಗ ಸ್ಟೋರ್ ಮಾಡುವಂಥದ್ದು ಹೇಗೆ ಹಾಗಾದ್ರೆ? ಈಗ 360 kg ಅಂದ್ರೆ ಇಟ್ಸ್ ಅ ಬಿಗ್ ಅಮೌಂಟ್, ಹ್ಯೂಜ್ ಅಮೌಂಟ್. ಅದನ್ನ ಸ್ಟೋರ್ ಹೇಗ್ ಮಾಡಬೇಕು ಅಥವಾ ಯಾವ ರೀತಿ ಮಾಡಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲಿ? ಈ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅಂತ ಹಾಗಾದ್ರೆ? ನೋಡಿ, ಅದಕ್ಕೆ ಆ ಉದ್ದೇಶದಿಂದ ನಾವು ಸ್ಟೇಷನ್ ನಲ್ಲಿ ಈ ತರ ವಸ್ತುಗಳನ್ನ ಸ್ಟೋರ್ ಮಾಡೋದಿಲ್ಲ. ಯಾವುದೇ ಎವಿಡೆನ್ಸಸ್ ನ ಸ್ಟೇಷನ್ ಅಲ್ಲಿ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಪ್ರೊಸೀಜರ್ ಅಲ್ಲ. ಇಟ್ ಶುಡ್ ಬಿ ಹ್ಯಾಂಡೆಡ್ ಓವರ್ ಟು ದ ಫೋರೆನ್ಸಿಕ್ ಟೀಮ್. ಆಮೇಲೆ ಶ್ರೀನಗರನಲ್ಲಿ ಫೋರೆನ್ಸಿಕ್ ಟೀಮ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಯೂಶಲಿ ಅದು ಆತರ ಮಾಡೋದಿಲ್ಲ. ಬಟ್ ಇದು ಒಂದು ಆಶ್ಚರ್ಯಕರ, ಯಾಕಂದ್ರೆ ಅಲ್ಲಿ ಆ ಟೈಮ್ ನಲ್ಲಿ ಏನಾಯ್ತು ಅಂತ. ಮತ್ತೆ ಇನ್ನೊಂದೇನಂದ್ರೆ, ಆಕ್ಸಿಡೆಂಟ್ ನಾವು ತಳ್ಳಿ ಹಾಕ್ಲಿಕ್ಕೂ ಆಗೋದಿಲ್ಲ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಕೆಲವರು ಇನ್ಎಕ್ಸ್ಪೀರಿಯನ್ಸ್ ಪೀಪಲ್ ಮತ್ತೆ ಪೊಲೀಸ್ ಅವರೇ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗ್ತಾರೆ ಕೆಲವೊಮ್ಮೆ. ಸೊ ಆ ನಿಟ್ಟಿನಲ್ಲಿ ಏನಾದ್ರೂ ಆದ್ರೆ ಅದು ಆಶ್ಚರ್ಯ ಇಲ್ಲ. ಬಟ್ ವೆರಿ ರಿಮೋಟ್ ಚಾನ್ಸಸ್ ಆತರ. ಬಟ್ ಇದು ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ನಡೆದ ನಂತರನೇ ನಾವು ಹೇಳ್ಬೋದು ಇದು ಆಕ್ಸಿಡೆಂಟ್ ಇಲ್ಲ ಸಬೋಟೇಜ್ ಅಂತ. ಬಟ್ ಈ ಹಂತದಲ್ಲಿ ಸಂಶಯ ಅಂತೂ ಇದೆ. ಹೌದು, ಎಕ್ಸಾಕ್ಟ್ಲಿ. ಅದ್ರ ಜೊತೆಲಿ ಈ ಸಬ್ಸ್ಟೆನ್ಸ್ ನೀರಲ್ಲಿ ಕರಗತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲಿ ಈಗ ವೆದರ್ ಗಮನಿಸಿದ್ರೆ ಬಹಳ ಕೂಲ್ ವೆದರ್ ಅಂತ, ಹ್ಯೂಮಿಡಿಟಿ ಇಲ್ಲ, ಸ್ಫೋಟ ಆಗತ್ತೆ ಅಂತ ಅನ್ಕೊಳ್ಳುವಂಥದ್ದು ಇಲ್ಲ. ಜೊತೆಯಲ್ಲಿ ಈ ಅಗ್ರಿಕಲ್ಚರ್ಗೂ ಕೂಡ ಇದನ್ನ ಬಳಸ್ತಾರೆ, ಅವರು ಕೂಡ ಸ್ಟೋರ್ ಮಾಡ್ತಾರೆ. ಅಂಥದ್ರಲ್ಲಿ ಇಲ್ಲಿ ಹೇಗೆ ಸ್ಫೋಟ ನಡೀತು ಅನ್ನೋ ಪ್ರಶ್ನೆಗಳು ಇರೋದು. ಅಲ್ಲ, ಒಂದು ತುಂಬಾ ಒಳ್ಳೆ ಅಬ್ಸರ್ವೇಷನ್. ಈಗ ನಮ್ಮ ಜಾಗದಲ್ಲಿ, ಈಗ ನಾನು ಜಮ್ಮುನಲ್ಲೇ ಇರೋದು. ಈಗ ನಮ್ಮ ಕಾಶ್ಮೀರದಲ್ಲಿ ಈಗ ಟೆಂಪರೇಚರ್ ತುಂಬಾ ಕಮ್ಮಿ ಇದೆ. ಇಟ್ ಇಸ್ ಗೋಯಿಂಗ್ ಟು -2, -3 ಇದೆ. ಸ್ಟೇಷನ್ ಅಲ್ಲಿ ಹೀಟಿಂಗ್ ಸಬ್ಸ್ಟೆನ್ಸಸ್ ಇರುತ್ತೆ, ಅಂದ್ರೆ ಹೀಟರ್ಸ್ ಇರುತ್ತೆ. ಮತ್ತೆ ನಾವು ಕಾಶ್ಮೀರಲ್ಲಿ ಒಂದು ನಾರ್ಮಲ್ ಏನಂದ್ರೆ, ಅಲ್ಲಿ ಈ ಕಲ್ಲಿನಲ್ಲಿ ಅದನ್ನಲ್ಲಿ ಹೀಟಿಂಗ್ ಮಾಡ್ತಾರೆ, ಕೋಲ್ ಬರ್ನಿಂಗ್ ಮಾಡ್ತಾರೆ. ಸ್ಟೇಷನ್ ಅಲ್ಲಿ, ಮನೆಯಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಇಲ್ಲ ಎಲೆಕ್ಟ್ರಿಕ್ ಹೀಟರ್ಸ್ ಇರುತ್ತೆ, ಕೋಲ್ ಬರ್ನಿಂಗ್ ಮಾಡಿ ಅದನ್ನಲ್ಲೂ ನಾವು ಹೀಟಿಂಗ್ ಸಬ್ಸ್ಟೆನ್ಸ್. ಅದರಿಂದ ಏನಾದ್ರೂ ಅಚಾತುರ್ಯ ನಡೆದಿದ್ರೆ ಆಶ್ಚರ್ಯ ಇಲ್ಲ. ಸೊ ದಟ್ ಇಸ್ ಒನ್. ಯಾಕಂದ್ರೆ ಈಗ ತುಂಬಾ ಚಳಿ ಇದೆ ಈ ಜಾಗದಲ್ಲಿ. ಹೌದು ಹೌದು ಹೌದು. ಸೊ ಅದರಿಂದ ಆಕ್ಸಿಡೆಂಟ್ ನಡೆದಿದ್ರೆ ಆಶ್ಚರ್ಯ ಇಲ್ಲ. ಬಟ್ ಒನ್ ಥಿಂಗ್ ಅಂತೂ ಫ್ಯಾಕ್ಟ್, ಇಟ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್. ರೈಟ್ ಸರ್. ಅದ್ರ ಜೊತೆಲಿ ಇದ್ರದ್ದು ಫ್ರಿಕ್ಷನ್ ಸೆನ್ಸಿಟಿವಿಟಿ ಏನು ಅಂತ? ಯಾಕಂದ್ರೆ ಅದರಿಂದ ಸ್ಫೋಟಕಗಳೇ